ಇದರಲ್ಲಿ ಬಹಳ ಪ್ರಮುಖವಾಗಿ ಏನಪ್ಪ ಅಂತಂದರೆ, ಹೆಚ್ಚು ಅರಿವು ಮೂಡಿಸುವಂಥ ಕಾರ್ಯಕ್ರಮಕ್ಕೆ ಹೆಚ್ಚು ಒಲವನ್ನು ಇದರಲ್ಲಿ ಇಡಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ. ಯಾಕೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಬೇಕು ಅಂತ ಅಂದರೆ, ಈಗಾಗಲೇ ರೈತರು ಸಾಕಷ್ಟು ಸಾಂಪ್ರದಾಯಿಕ ಕೃಷಿ ಪದ್ಧತಿನ ಬಹುದಿನಗಳಿಂದ ಮಾಡ್ಕೊಂಡು ಬಂದಿರೋದ್ರಿಂದ ಹೆಚ್ಚು ಹೆಚ್ಚು ರಾಸಾಯನಿಕಗಳಿಗೆ ಬಳಕೆ ಬಗ್ಗೆ ಶಿಫ್ಟ್ ಆಗಿದ್ದಾರೆ. ಅವರನ್ನು ಪರಿವರ್ತನೆ ಮಾಡಬೇಕು ಅಂತಂದರೆ ಮತ್ತೆ ಹೊಸದಾಗಿ ನಮ್ಮ ಮರೆತೋಗಿರ್ತಕ್ಕಂಥ ಸಾಂಪ್ರದಾಯಿಕ ಕೃಷಿ ಪದ್ಧತಿ ಬಗ್ಗೆ ನಾವು ಹೆಚ್ಚು ತಿಳಿಸ್ಕೊಡ್ಬೇಕಾಗತ್ತೆ. ಈಗಾಗಲೇ ನಾನು ಹೇಳಿದಂಥ ಈ ಒಂದು ತತ್ವಗಳನ್ನು ಮತ್ತು ಕೃಷಿ ಪರಿಕರಗಳನ್ನು ತಯಾರು ಮಾಡೋದ್ರ ಬಗ್ಗೆ ಹೆಚ್ಚು ಹೆಚ್ಚು ತರಬೇತಿಗಳನ್ನು ಕೊಡಬೇಕಾಗ್ತದೆ. ಯಾರು ಇಂಥ ಕೃಷಿ ಪದ್ಧತಿಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೋ ಅವರನ್ನು ನೋಂದಣಿ ಮಾಡ್ಕೊಳ್ಳೋದಕ್ಕೆ ರಾಜ್ಯ ಮತ್ತು ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಸಮಿತಿಯನ್ನು ಮಾಡಿಕೊಂಡಿದ್ದೇವೆ. ಇದು ವಿಶೇಷವಾಗಿ ಪ್ರತಿ ಗ್ರಾಮ ಪಂಚಾಯಿತಿಗೆ 50 ಹೆಕ್ಟೇರ್ ಪ್ರದೇಶದ ವಿಸ್ತೀರ್ಣದಲ್ಲಿ ಮಾತ್ರ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಮಾಡ್ತಾ ಇದ್ದೇವೆ. ಒಟ್ಟಾರೆ ಒಬ್ಬ ರೈತ ಒಂದು ಸೀಸನ್ನಲ್ಲಿ ಗರಿಷ್ಠ 1 ಎಕರೆ ಪ್ರದೇಶದಲ್ಲಿ ಮಾತ್ರ ಈ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡೋದಕ್ಕೆ ಪ್ರಾರಂಭಿಕವಾಗಿ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಹಾಗಾಗಿ ಪ್ರತಿ ಗ್ರಾಮ ಪಂಚಾಯಿತಿಗೆ 125 ಜನ ರೈತರು ಕನಿಷ್ಠ ನೋಂದಣಿ ಆಗಬೇಕಾಗ್ತದೆ. ವಿಸ್ತೀರ್ಣಕ್ಕೆ ಅನುಗುಣವಾಗಿ ಈ ರೈತರ ಸಂಖ್ಯೆಯನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೂ ಕೂಡ ಅವಕಾಶ ಇರ್ತದೆ. ಇಲ್ಲೇನಪ್ಪ ಅಂತಂದರೆ, ಈ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡೋದಕ್ಕೆ ಪ್ರತಿ ಗ್ರಾಮ ಪಂಚಾಯಿತಿಗೆ 2 ಕೃಷಿ ಸಖಿಯರು ಅಥವಾ CRPs ಅಂತ ಹೇಳ್ತೀವಿ, ಕಮ್ಯುನಿಟಿ ರಿಸೋರ್ಸ್ ಪರ್ಸನ್ಸ್ ಅಂತೇಳಿ, ಅವರನ್ನು ನೇಮಕ ಮಾಡಿಕೊಂಡು ಮೊದಲನೇ ಬಾರಿ ಅವರಿಗೆ ತರಬೇತಿಯನ್ನು ಕೊಟ್ಟು ಅವರ ಮುಖಾಂತರ ರೈತರಿಗೆ ಈ ಮಾಹಿತಿಯನ್ನು ತಲುಪಿಸುವಂಥ ಕಾರ್ಯಕ್ರಮವನ್ನು ನಾವೀಗ ಮಾಡಬೇಕಾಗಿದೆ. ಅದಕ್ಕೀಗಾಗಲೇ ರಾಜ್ಯದಾದ್ಯಂತ ಕ್ರಿಯಾಯೋಜನೆಯನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಈ ಕೃಷಿ ಸಖಿ ಅಥವಾ CRPsಗೆ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಆಯ್ದ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾನಿಲಯ ಮೂಲಕ ಈ ತರಬೇತಿಗಳನ್ನು ಆಯ್ಕೆ ಕೊಡಿಸ್ತಾ ಇದ್ದೇವೆ. ಉತ್ಪನ್ನಗಳಿಗೆ ಕೊನೆಯದಾಗಿ ಅಂತಿಮವಾಗಿ ರಾಷ್ಟ್ರೀಯ ಬಾಂಡನ್ನು ಕ್ರಿಯೇಟ್ ಮಾಡಬೇಕಾಗ್ತದೆ. ಅದು ಈ ಯೋಜನೆಯ ಮೂಲ ಉದ್ದೇಶ. ಇದರಲ್ಲಿ ತೊಡಗಿಸ್ಕೊಳ್ತಕ್ಕಂಥ ಎಲ್ಲ ರೈತರ ತಾಕುಗಳನ್ನು ಕೂಡ ಸಾವಯವ ಪ್ರಮಾಣೀಕರಣಕ್ಕೂ ಕೂಡ ಪರಿವರ್ತನೆ ಮಾಡೋದಕ್ಕೆ ಯೋಜನೆಯಲ್ಲಿ ಅವಕಾಶ ಮಾಡಿಕೊಡಲಾಗಿದೆ. ಅಂದರೆ ರೈತರಿಗೆ ಯಾವುದೇ ರೀತಿಯ ಹೆಚ್ಚು ವೆಚ್ಚ ಬರದ ರೀತಿಯಲ್ಲಿ ಪ್ರತಿ ಹೆಕ್ಟೇರ್ಗೆ 2100 ರೂಪಾಯಿ ಅನುದಾನವನ್ನು ಕೂಡ ಸರ್ಕಾರದ ವೆಚ್ಚದಿಂದಲೇ ಭರಿಸಿ ಈ ಒಂದು ಯೋಜನೆಯನ್ನು ಮಾಡ್ತಾ ಇದ್ದೇವೆ.